ಪಂಚಾಮುಖದ ಭೈರವ್ಗೆ ಇದು ಜೂನಿಯರ್ ಟೆಕ್ ಇನ್ ಕನ್ನಡ. ಇವತ್ತು ನಾನೊಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಅಲ್ಲಿ ವಾಯ್ಸ್ ಹೇಳಿದ್ದೀನಿ, ಆದರೂ ಕೇಳಿಸಿಲ್ಲ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಬನ್ನಿ ವಿಡಿಯೋಲ್ಲಿ ಹೋಗೋಣ. ಇವತ್ತೆಲ್ಲೋಗಿದ್ದೀವಿ ಅಂತ ಅಂದರೆ ನಾವು ಕಾಲಭೈರವ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಆದಿಚುಂಚನಗಿರಿ ಮಹಾಪೀಠ ಅಲ್ಲೋಗಿದ್ವಿ. ಅಲ್ಲಿ ಏನೇನು ನೋಡಿದ್ವಿ, ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಎಲ್ಲ ನೋಡ್ತೀವಿ. ನೋಡಿ, ಇದು ದೊಡ್ಡದಾಗಿದೆ ದೇವಸ್ಥಾನ ಎಲ್ಲ. ನಾವು ಹೋಗಿದ್ದು ಸಂಡೇ, ತುಂಬ ಜನ ಇದ್ದರು, ರಶ್ ಇದ್ದರು. ಆದರೂ ದೇವಸ್ಥಾನಕ್ಕೆ ಹೋದ್ಮೇಲೆ ಹೆಂಗಿದ್ರು ದೇವ್ರ ದರ್ಶನ ಮಾಡಲೇಬೇಕಲ್ವ, ಮಾಡಿದ್ವಿ. ಆಮೇಲೆ ಇದು ನಾವು ದರ್ಶನ ಎಲ್ಲ ಮಾಡಾದ್ಮೇಲೆ ಕೆಳಗಡೆ ಹೋಗ್ಬಿಟ್ಟು ನಾನ್ ವೆಜ್ ಮಾಡೋ ಪದ್ಧತಿ ಇದೆ. ಆಮೇಲೆ ಇಲ್ಲಿ ದೇವಸ್ಥಾನ ತುಂಬ ದೊಡ್ಡದು. ಇಲ್ಲೇನೆ ಕಾಯಿ ಹಣ್ಣು ಎಲ್ಲ ತೊಗೋಬೋದು. ಇವ್ರು ನಮ್ಮ ತಾತ, ಇವ್ರು ನಮ್ಮ ಮಾಮ. ಆಮೇಲೆ ಇಲ್ಲಿಂದ ನಾವು ಮೇಲ್ಗಡೆ ಹತ್ಕೊಂಬರ್ಬೇಕು, ಕೆಳಗಡೆ ಬೇಕಾದ್ರೂ ಹೋಗ್ಬೋದು. ಇಲ್ಲಿಂದ ಹತ್ಕೊಂಡ್ಬಂದರೆ ತುಂಬ ಒಳ್ಳೆಯದು. ಆದರೆ ನಮ್ಮ ವಯಸ್ಸಾದವರೆಲ್ಲ ಇದ್ದರು, ಅದಕ್ಕೆ ಕಾರಲ್ಲಿ ಬಂದ್ವಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಅದು ಅನ್ನ ಅಂದರೆ ಇದಾಗ್ತಾರೆ. ಆಮೇಲೆ ಇದು ಆದಿಚುಂಚನಗಿರಿ ದೇವಸ್ಥಾನ ಅಂತ ಅಲ್ಲಿದೆ ನೋಡಿ. ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಂದ್ಬಿಟ್ಟೆ ಅನ್ನದಾನ ಮಾಡ್ತಾರೆ. ಅನ್ನ ಸಾರು ಎಲ್ಲ ಮಾಡ್ತಾರೆ. ಇಲ್ಲಿ ಕಾಯಿ ಹೊಡ್ಕೊಡ್ತಾರೆ ನೋಡಿ. ನಮ್ಮ ಅತ್ತೆ ಮತ್ತು ನಮ್ಮ ಅಜ್ಜಿ ಇಬ್ಬರೂ ಪೂಜೆ ಸಾಮಾನು ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಹಂಗೆ ಮಾತಾಡ್ತಾ ಇದ್ದೀನಿ, ಬನ್ನಿ ಒಳಗೋಣ ಅಂತ. ಇವರಿಬ್ರು ನಮ್ಮ ಮಾಮ ಅತ್ತೆ. ಬನ್ನಿ ಒಳಗೋಣ. ಅಡ್ಬೀಳ್ವಿ ಕೆಳಗೆ, ಒಳಗೋದ್ವಿ. ಇದೇ ದೇವಸ್ಥಾನದ ಎಂಟ್ರೆನ್ಸು. ಎಷ್ಟು ಚೆನ್ನಾಗಿದೆ ಅಂದರೆ ಒಳಗಡೆ ಹೋಗಿದ ತಕ್ಷಣ ಎ ಸಿನೂ ಇದ್ರ ಮುಂದೆ ಫುಲ್ಲು ಕೂಲಾಗಿರುತ್ತೆ. ಆದರೆ ಜನಕ್ಕೆ ಅದೆಲ್ಲ ಮಧ್ಯದಲ್ಲಿ ಹೋಗ್ಬೇಕಲ್ಲ, ಅದಕ್ಕೆ ಇಲ್ಲೊಬ್ಬರು ದೇವ್ರು ಬಂದರು. ಇವರು ಗಣೇಶಪ್ಪ. ಬಂದಾಗ ಎಂಟ್ರೆನ್ಸಲ್ಲೇ ಗಣೇಶಪ್ಪ ಸಿಗ್ತಾರೆ. ತುಂಬ ಲಕ್ಷಣವಾಗಿದೆ ಗಣೇಶ, ಚೆನ್ನಾಗಿದೆ. ಆಮೇಲೆ ಆಮೇಲೆ ಫಸ್ಟ್ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಗಣಪತಿದು ತರಿಸ್ತೀನಿ. ಪೂಜೆ ಮಾಡಿಬಿಟ್ಟೆ ಮುಂದೆ ಹೋಗ್ಬೇಕು, ಆವಾಗ ಒಳ್ಳೆಯದಾಗಿರುತ್ತೆ. ಅವರು ತುಂಬ ಶ್ರೇಷ್ಠ ಬ್ರಾಹ್ಮಣ. ಅವ್ರಿಗೆ ಅಂಟು ಗುಂಟು ಏನೂ ಇರಬಾರ್ದು. ನೋಡಿ, ಹತ್ರದಿಂದ ನೋಡೋಕೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾರೆ. ಆಮೇಲೆ ನೆಕ್ಸ್ಟ್ ಇಯರ್ಗೆ ಹೋಗೋಣ ಬನ್ನಿ. ಇವರು ನಮ್ಮಮ್ಮ. ಇವರು ಸುಬ್ರಹ್ಮಣ್ಯ ಸ್ವಾಮಿ. ಇವರು ಗಣೇಶನ ಅಣ್ಣ. ಇವ್ರು ನೋಡಿ ಎಷ್ಟು ಲಕ್ಷಣವಾಗಿದ್ದಾರೆ. ನಾವು ಹಂಗೆ ಕಾಲಭೈರವನ್ನ ನೋಡೋಣ ಅಂತ ಮುಂದೆ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ನಮ್ಮ ತಾತ ನಾನು ಇಬ್ಬರು ಒಟ್ಟಿಗೆ ಹೋಗ್ತಾಯಿದ್ವಿ. ನಾನೇ ಗ್ರೀನ್ ಕಲರ್ ಶರ್ಟ್ ಹಾಕ್ಕೊಂಡಿರೋದು. ಇವರು ಹತ್ರದಿಂದ ಅಷ್ಟು ಕಾಣಿಸ್ತಾ ಇಲ್ಲ. ಇವರೊಬ್ಬರು ದೇವರು. ಆಮೇಲೆ ಇದೆಲ್ಲ ನೋಡಿ, ಇದು ದೇವ್ರದ್ದು ರಥ. ಇಲ್ಲಿ ಇದೆಲ್ಲ ಮಾಡಿದಾಗ ಮೆನ್ವರ್ಗೆ ಮಾಡ್ತಾರೆ. ಇಲ್ಲಿ ದೇವರಿದೆ ನೋಡಿ, ಕಲ್ಲಿಂದು ಎಲ್ಲ ಫುಲ್ಲು ಗಟ್ಟಿ ಇದೆ. ಇದಕ್ಕೆಲ್ಲ ಪಂಚೆ ಉಡ್ಸಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸೋದೆ ಗೊತ್ತಾದ್ರು ನೋಡೋಕ್ಕೆ. ಅಲ್ಲಿ ನೋಡಿ ಎಷ್ಟು ರಶ್ ಇದ್ದಾರೆ, ತುಂಬ ಜನ ಇದ್ದರು. 1 ಅವರ್ ಆಯಿತು ಎಲ್ಲ ದೇವ್ರನ್ನೂ ಮುಗಿಸ್ಕೊಂಬರೋ ಅಷ್ಟರಲ್ಲಿ. ಹಂಗೆ ಬನ್ನಿ ದೇವ್ರು ನೋಡೋಣ. ಅಷ್ಟು ಹತ್ರದಿಂದ ನೋಡ್ಸಲ್ಲ, ಒಂದು ಸ್ವಲ್ಪ ಕಮ್ಮಿ, ಹಂಗಂದರೆ ಲೆಂತಲ್ಲೇ ತೋರಿಸ್ತೀನಿ. ಯಾಕೆ ಅಂದರೆ ದೇವ್ರನ್ನ ನಾವು ವೀಡಿಯೋ ಅಥವಾ ಫೋಟೋ ಮಾಡೋಂಗಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಅಂದರೆ ಬೈತಾರವರು. ಅಲ್ಲೇ ಆರ್ಮಿಯವರೆಲ್ಲ ಇದ್ದರು. ಅದಕ್ಕೋಸ್ಕರ ನಾವು ನಿಮ್ಗೆ ಬೇಕಂತಾನೆ ತೋರಿಸಿದ್ವಿ. ಇಲ್ಲಿ ಇವಾಗ ನೀವು ಅನ್ಕೋತೀರ ಮೆಟ್ಲು ಹತ್ಕೊಂಡು ಎಲ್ಲಪ್ಪ ಹೋಗ್ತಾಯಿದ್ದಾನೆ ಇವನು, ಭೈರವಂತಾನೆ ನೀವು ದರ್ಶನ ಮಾಡೋಕ್ಕೆ ಹೋಗಿದ್ದು ಅಂತ. ಇಲ್ಲಿ ಮೂಲ ದೇವರು ಗಂಗಾಧೇಶ್ವರ ಸ್ವಾಮಿ ಇಲ್ಲಿ ಇದ್ರಂತೆ. ಅದಕ್ಕೆ ಇಲ್ಲಿ ದೇವಸ್ಥಾನ ಮಾಡಿದ್ದಾರೆ. ಇವ್ರದ್ದು ಗಣೇಶಪ್ಪ ನೋಡಿ ಹೆಂಗಿದ್ದಾರೆ. ಅವರು ಅಂದರೆ ಇಲ್ಲಿ ಅದು ಫಸ್ಟ್ ಇತ್ತಂತೆ. ಆ ದೇವರು ಚುಂಚನಗಿರಿಲಿ ಫಸ್ಟ್ ಇತ್ತಂತೆ. ಆಮೇಲೆ ಕಾಲಭೈರವ ಮಾಡಿದ್ರಂತೆ. ಅವ್ರನ್ನ ನೋಡಿಕೊಂಡು
ಮೆಟ್ಲು ಹತ್ಬೇಕಾದ್ರೆ ಏನೋ ಒಂಥರ ಪ್ರೆಸೆನ್ಸ್ ಫೀಲು, ನೆಗೆಟಿವ್ ಅನ್ನೋದು ಏನೂ ಅನಿಸಲ್ಲ, ಬರೀ ಪಾಸಿಟಿವ್ ವೈಬ್ಸ್ ಬರುತ್ತೆ. ಇಲ್ಲೊಂದು ಗುಹೆ ಥರ ಇದೆ, ಒಳಗಡೆ ಸಾಕ್ಷಾತ್ ಭೈರವಂದು ಕಾಲು ಇದಿದೆ. ಅಲ್ಲಿ ಒಳಗೆಲ್ಲ ಹೋಗೋಕೆ ಒಂದು ಸ್ವಲ್ಪ ಭಯ ಆಗ್ತು, ಯಾಕೆ ಅಂದರೆ ಗುಹೆ ಥರ ಇದೆಯಲ್ಲ ಹಾವಿಗೆ ಇರತ್ತು ಅಂತ. ನನಗೂ ಭಯ ಹಾವಂದರೆ, ಅದಕ್ಕೆ ಬನ್ನಿ ಹತ್ಕೊಂಡು ಹೋಗೋಣ ಮೇಲೆ. ಹತ್ಬೇಕಾದ್ರೆ ನಾನೇನು ಅಂದ್ಕೊಂಡೆ ಅಂದರೆ ಅಷ್ಟು ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಇದು, ಅವೆಲ್ಲ ಬಿದ್ದರೆ ಹೆಂಗಿರ್ಬೋದು ಅಂತ ಅಂದ್ಕೊಂಡು ತರಲೆ ಥಿಂಕಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದೆ. ಆವಾಗ ನಮ್ಮಮ್ಮನ ಕೇಳಿದೆ, ಅಮ್ಮ ಇನ್ನೂ ಎಷ್ಟೊತ್ತಮ್ಮ ಸಾಕಾಗ್ತು ನನಗೆ ಅಂತ. ಆಮೇಲೆ ನಾನು ಹಂಗೆ ಹೋಗ್ತಾನೆ ಇದ್ದೆ, ನನ್ನ ಕೈಯಲ್ಲಿ ಆಗಲಿಲ್ಲ ಅಂದೆ. ಆಮೇಲೆ ಅಲ್ಲೇ ನಿಂತ್ಕೊಬಿಟ್ಟೆ. ಆಯ್ತೆಲ್ಲ ಉಸಿರು ಕಟ್ಕೊಳಂಗೆ ಆಗ್ಬಿಡ್ತು ಫ್ರೆಂಡ್ಸ್. ಅದಕ್ಕೆ ಜಾಸ್ತಿ ಹತ್ಬಾರ್ರಿ, ಅಷ್ಟೊಂದು ಫಾಸ್ಟಾಗಿ ಓಡ್ಕೊಂಬರ್ಬೇಡ್ರಿ. ಬೇಗ ಹತ್ಬೇಕಾರೆ ಮತ್ತೆ ಓಡ್ತಾಯಿದ್ದೀನಿ ನೋಡಿ ನಾನು. ನನಗೆ ಎಷ್ಟು ಹೇಳಿದ್ರು ಅಷ್ಟೇ, ಹಂಗೆ ಬಿದ್ದು ಬೀಳ್ಬೇಕಾಯ್ತು, ನಾನು ಬೀಳಲಿಲ್ಲ. ಬನ್ನಿ ದೇವಸ್ಥಾನ ರೀಚ್ ಆದ್ವಿ. ಇಲ್ಲಿ ದೇವಸ್ಥಾನ ಚಿಕ್ಕದಾದ್ರೂ ಹಂಗಂದರೆ ತುಂಬ ಒಳ್ಳೆಯ ದೇವಸ್ಥಾನ ಇದು. ಯಾಕೆ ಅಂದರೆ ಇದು ಬಂದು ಇಲ್ಲಿ ಅವರು ನೆನೆಸಿದಂತೆ ಇಲ್ಲಿ ಅವರು ಏನು ಇದೆಲ್ಲ ಮಾಡ್ತಿದ್ರಂತೆ. ಅದಕ್ಕೆ ಇಲ್ಲಿ ಅವ್ರದ್ದು ವಿಗ್ರಹ ಎಲ್ಲ ಇಟ್ಬಿಟ್ಟು ಮೀನ್ಸ್ ಪೂಜೆ ಮಾಡ್ತಾರೆ. ಸಾರಿ ನಾನು ತಪ್ಪು ಇನ್ಫಾರ್ಮೇಷನ್ ಕೊಟ್ಬಿಟ್ಟೆ. ಏನು ಅಂತಂದರೆ ಇದು ಉದ್ಭವ ಲಿಂಗ ಅಂತೆ, ಅದಾಗದೆ ಮೇಲ್ಗಡೆ ಸೀಲ್ಕೊಂಡು ಬಂದಂತೆ, ಅದಲ್ಲೇ ಇತ್ತಂತೆ. ಅದಕ್ಕೆ ಅಲ್ಲಿ ಟೆಂಪಲ್ ಕಟ್ಟಿ ಪೂಜೆ ಮಾಡ್ತಾರೆ, ಒಳಗಡೆ ಇದು ಮಾಡೋಂಗಿಲ್ಲ. ಅದಕ್ಕೋಸ್ಕರ ನಾನು ಒಳಗಡೆ ವೀಡಿಯೋ ಮಾಡಲಿಲ್ಲ. ಇದು ಕಲ್ಲಿಂದ ಮಾಡಿರೋದು, ಫುಲ್ಲು ಕಲ್ಲಿಂದ ಮಾಡಿರೋದು. ಇಲ್ಲೊಂದು ದೇವಸ್ಥಾನ ಬಂತು ಭೈರವ, ನಮ್ಮ ಮನೆ ದೇವ್ರು, ನಮ್ಮ ಅಪ್ಪ ಮನೆ ದೇವ್ರು. ಇದು ನೋಡೋಕೆ ತುಂಬ ಲಕ್ಷಣವಾಗಿದೆ. ನನಗೆ ಹಂಗಂದರೆ ಇದು ಫುಲ್ಲು ಮೆಟಲಿಂದ ಮಾಡಿರೋದು. ಇದು ಎಲ್ಲ ದೇವ್ರದ್ದು ದರ್ಶನ ಎಲ್ಲ ಆಯಿತು. ಅದಾದಮೇಲೆ ಫೋಟೋ ತಕ್ಕೊಳ್ಳೋದು ಇದ್ದೇ ಇರುತ್ತಲ್ಲ ಈ ಗರ್ಲ್ಸ್ದು, ಇರಿಟೇಟಿಂಗ್ ಸೆಷನ್ನು. ನಾವೇನು ಮಾಡೋದು, ಫೋಟೋ ತೆಗೆಸ್ಲೇಬೇಕಲ್ಲ, ಇಲ್ಲಾಂದರೆ ಬೈತಾರೆ. ಅದಕ್ಕೆ ನಾವು ನಮ್ಮ ತಾತ ಒಂದು ಫೋಟೋ ಇಟ್ಕೊಂಡು ಕೆಳಗೆ ಶೂಟ್ ಹಾಕ್ಬಿಟ್ವಿ. ಇವರು ನಾವೇ ಅದೇ ಹೇಳಿದ್ನಲ್ಲ, ನೀವು ಆವಾಗಲೇ ಹೇಳಿದ್ನಲ್ಲ, ಅಲ್ಲಿ ಇವಾಗ ಅನ್ನದಾನ ಮಾಡ್ತಾರೆ. ನೀವು ಎಷ್ಟು ಲಕ್ಷ ಎಷ್ಟು ಕೋಟಿ ಜನ ಬಂದ್ರೂ ಇಲ್ಲಿ ಪ್ರಸಾದ ಸ್ವೀಕರಿಸ್ಕೊಂಡೇ ಹೋಗಬೇಕು. ಏಕೆ ಅಂದರೆ ತುಂಬ ಒಳ್ಳೇದು ಇಲ್ಲಿ ತಿಂದರೆ. ಆಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ಫುಡ್ಡು. ಆಮೇಲೆ ಇಲ್ಲಿ ಆಚೆ ಬಂದಮೇಲೆ ಇಲ್ಲಿ ನಾನಂದೆ ಇಲ್ಲಿಂದ ಹೋಗೋಣ. ಇದು ಸೀನಿಯರ್ ಸಿಟಿಸನ್ದು ವೆಹಿಕಲ್ಲು, ಯಾರ್ಯಾರಿಗೆ ಮೌಂಟೇನ್ ಹತ್ತಕ್ಕಾಗಲ್ವೋ ಅವ್ರಿಗೆ ಇದು. ಇವಾಗ ಒಬ್ರೊಬ್ರು ಅನ್ಕೋತಾ ಇರ್ತಾರೆ ನಾವು ಮದುವೆ ದೇವಸ್ಥಾನದಲ್ಲಿ ಮಾಡ್ಬೇಕಂತ, ಅದಕ್ಕೆ ಒಂದು ಸಭಾಗಣ ಮಾಡಿರ್ತಾರೆ. ಅದೇ ಹೇಳಿದ್ನಲ್ಲ, ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು ಮೇಲೆ, ಆಮೇಲೆ ಅಲ್ಲಿಂದನೇ ಕೆಳಗೆ ಇಳ್ಕೊಂಬರ್ಬೇಕು. ಇಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಕಮೆಂಟ್ಸ್ ಮಾಡಿ, ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅಂತೂ ಕ್ಲಿಕ್ ಮಾಡೋದು ಮರಿಲೇಬೇಡ್ರಿ. ಯುವರ್ ಶಾರ್ಟ್ ಕ್ರಿಯೇಟರ್ ಪೃಥ್ವಿ ಇಸ್ ನೌ ಸೈನಿಂಗ್ ಔಟ್. ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು, ಬಾಯ್. ಚಿನ್ಚಿನ್ಗಿರಿಯಿಂದ ಬಂದ್ಬಿಟ್ಟು ತುಂಬ ಸಾಕಾಗಿತ್ತು, ಅದಕ್ಕೆ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಕೂತಿದ್ದೀನಿ. ಮರ್ತೋಗಿತ್ತು ಎಂಡಿಂಗ್ ಮಾಡೋದು, ಅದಕ್ಕೆ ಎಂಡಿಂಗ್ ಮಾಡೋಣ ಅಂತ ಇವಾಗ ಬಂದು ನಮ್ಮ ಮನೆ ನಮ್ಮದು ಆದಿ ಚಿನ್ಚಿನ್ಗಿರಿ ಸ್ವಾಮಿ ದೇವಸ್ಥಾನನ ಫುಲ್ಲು ವ್ಲಾಗ್ ಮಾಡಿದಾಗ ನಿಮ್ಗೆ ಏನು ಅನಿಸ್ತು ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಂಗೆ ವಿಡಿಯೋಸ್ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ, ಆಮೇಲೆ ಲೈಕ್ಸ್ ಮಾಡ್ತಾಯಿರಿ. ಅಷ್ಟೇ. ನಿಮ್ಮ ಚೋಟ ಕ್ರಿಯೇಟರ್ ಪೃಥ್ವಿ ಸರ್ ಗೌಡ ಸೈನಿಂಗ್ ಔಟ್. ಚುಂಚನಗಿರಿಯ ಮ್ಯಾಲೆಲ್ಲ ಎಂಥ ಸಂಭ್ರಮ, ಪಂಚಾಮುಖದ ಭೈರಪ್ಗೆ ಗಂಧ ಗಮನ ಘಮ ಘಮ.